ಸುಮಾ ಬಂದು ಅಂಜಲಿನ ಎಬ್ಬಿಸಿ ಪೂಜೆಗೆ ಟೈಮ್ ಆಗ್ತಿದೆ. ಎದ್ದು ಬೆಡ್ ಕಡೆ ನೋಡ್ತಿದ್ದಂತೆ ಅಂಜಲಿಗೆ ನಗು ಬಂತು. ಮೊಬೈಲ್ ತೆಗೆದು ಫೋಟೋ ತೆಗೆದ್ರು. ಅವ್ರ ಕೈ ಯಾವುದೋ ಯಾರ ಕೈ ಯಾವುದೋ ಅನ್ನೋ ಹಾಗೆ ಇಬ್ಬರು ಮಲಗಿದ್ರು. ಎಷ್ಟೋ ಅಂದರೆ 4 ವರ್ಷಗಳ ಮುಂಚೆ ಹೀಗೆ ಮಲಗಿದ್ರು. ಮತ್ತು ಇವಾಗಷ್ಟೇ ಹೀಗೆ ನೋಡ್ತಿರೋದು ಅವರು. ನಾರ್ಮಲಲ್ಲಿ ಯಾರ ಸೌಂದರ್ಯಕ್ಕೂ ಕಡಿಮೆ ಇರಲಿಲ್ಲ. ಆಲ್ಮೋಸ್ಟ್ ಒಂದೇ ಹೈಟ್ ಇದ್ದಾರೆ ನಾಲ್ವರು. ಒಬ್ಬಳೆ ತಾಯಿ ಮಕ್ಕಳು ಅಂದರೆ ಎಲ್ಲರೂ ನಂಬಿಡ್ತಾರೆ, ಅಷ್ಟು ಚೆನ್ನಾಗಿದ್ದಾರೆ. ಹೀಗೆ ಅಂಜಲಿ ಎಲ್ಲರನ್ನ ಎಬ್ಸೋದು ಬೇಡ ಅಂತ ಅಂದರು. ಹಾಗಾದರೆ ಪೂಜೆನ ಸಂಜೆ ಇಟ್ಕೊಳ್ಳೋಣವಾ ಅಮ್ಮ ಅಂತ ಕೇಳಿದ್ರು. ಎಲ್ಲ ನಾವೇ ಅಲ್ವಾ, ಸಂಜೆ ಇಟ್ಕೊಳ್ಳೋಣ ಬಿಡು, ಪುರೋಹಿತರಿಗೆ ಕಾಲ್ ಮಾಡೋಣ ಅಂತ ಹೇಳುವಷ್ಟರಲ್ಲಿ ವಂಶಿ ಕದಲ್ದ. ವಂಶಿ ಮೇಲಿದ್ದಂಥ ಕಾರ್ತಿ ಕೂಡ ಕದಲ್ದ. ಹಾಗೆ ಎಲ್ಲರೂ ಕದಲ್ತಾ ಒಬ್ಬೊಬ್ಬರಾಗೆದ್ರು. ಪೂಜೆ ಪೋಸ್ಟ್ಪೋನ್ ಮಾಡೋ ಅವಶ್ಯಕತೆ ಇಲ್ಲ ಅಂದರು ಅಂಜಲಿಯವರು. ಎಲ್ಲರೂ ಫ್ರೆಶ್ ಆಗಿ ಅಂದರು ಅಂಜಲಿ. ಎದ್ರು. ನಾನು ಅವ್ರನ್ನ ಎಬ್ಬಿಸ್ತೀನಿ ಅಂತ ರೂಮ್ಗೆ ಹೋಗಿ ನಗ್ತಾ ಹೊರಗಡೆ ಬಂದರು ಅಂಜಲಿ. ಕ್ರಿಶ್ ಬಂಗಾರನ ನೋಡ್ಬೇಕಂತ ರೂಮ್ಗೆ ಹೋದ. ಎಲ್ಲರೂ ಹೋದರು. ವಂಶಿ ಹೋಗಿ ಮೂವರಿಗೂ ಡ್ರೆಸ್ ಸರಿ ಮಾಡಿ ಮೊಬೈಲ್ನಲ್ಲಿ ಪಿಕ್ಸ್ ತೆಗೆದ. ಸ್ಪಂದನ ಮಿಡಲ್ನಲ್ಲಿದ್ದಾಳೆ. ರೈಟ್ ಸೈಡ್ ಸ್ಮಿತಾ, ಲೆಫ್ಟ್ ಸೈಡ್ ಸ್ವಾತಿ. ಸ್ಪಂದನ ಎದೆ ಮೇಲೆ ಸ್ವಾತಿ, ಹೊಟ್ಟೆ ಮೇಲೆ ಸ್ಮಿತಾ ಲೆಫ್ಟ್ ಹ್ಯಾಂಡ್ ಮೇಲೆ ಸ್ಪಂದನ ತಲೆ ಇದ್ದರೆ ರೈಟ್ ಹ್ಯಾಂಡ್ ಸ್ಪಂದನ ಮೇಲಿಂದ ಸ್ವಾತಿ ಮೇಲೆ ಹಾಕಿದ್ದಾಳೆ. ಸ್ವಾತಿ ಲೆಫ್ಟ್ ಹ್ಯಾಂಡ್ ಸ್ಪಂದನ ಮೇಲಿಂದ ಸ್ಮಿತಾ ಮೇಲೆ ಹಾಕಿ ಸ್ಪಂದನ ಕೆಳಗೆ ರೈಟ್ ಹ್ಯಾಂಡ್ ಇದೆ. ಎಲ್ಲರೂ ಕೃಷ್ಣನ ನೋಡಿದ್ರು. ಅಂಜಲಿ ಕೃಷ್ಣ ನೋಡಿ, ನೀನು ಎಲ್ಲರನ್ನೂ ನಿನ್ನ ರೆಕ್ಕೆಗಳಲ್ಲಿ ಅಡಗಿಸ್ಕೊಂಡು ಕಾಪಾಡ್ದಾಗೆ ನಿನ್ನ ಬುಜ್ಜಿ ಕೂಡ ಹಾಗೆ ರೆಕ್ಕೆಗಳ ಕೆಳಗೆ ಅಡಗಿಸ್ಕೊಳ್ತಾ ಇದ್ದಾಳೆ ಕ್ರಿಶ್ ಅಂದರು ನಗ್ತಾ. ಕ್ರಿಶ್ ನಗ್ತಾ ನೋಡ್ತಾ ಇದ್ದಾನೆ ಅವ್ರನ್ನ. ಸುಮಾ ಮೇಟ್ಸ್ ಜೊತೆ ಕಾಫಿ ತಂದರು. ಕ್ರಿಶ್ ಟೈಮ್ ನೋಡ್ದ, 8:15 ಆಗ್ತಿದೆ, ಮಲಗಿರಲಿ ಬಿಡಿ, ಅವ್ರು ಯಾವಾಗಿದ್ರೆ ಆವಾಗಲೇ ಪೂಜೆ ಅಂದ ಕ್ರಿಶ್ ಕೂಡ. ವೆಯ್ಟ್, ಸ್ವಾತಿ ನೆಪ್ಸಿ ನೋಡೋಣ ಅಂತಂದರು ಅಂಜಲಿ. ಕ್ರಿಶ್ ಕಾಫಿ ತಗೊಂಡು ಏನೋ ಆಲೋಚನೆ ಮಾಡ್ತಾ ಬುಜ್ಜಿ ಅಂದ. ಹ್ಞೂ ಅಂತ ಒಳಗಡೆಯಿಂದ ಕೇಳಿಸ್ತು. ಎಲ್ಲರೂ ಆಶ್ಚರ್ಯದಿಂದ ನೋಡಿದ್ರು ಕ್ರಿಶ್ ಕಡೆ. ವಂಶಿ ಮತ್ತೆ ಕರಿಯೋ ಅಂದ. ಬುಜ್ಜಿ ಅಂದ ಕ್ರಿಶ್. ಹ್ಞೂ ಅಂದ್ಲು ನಿದ್ದೆಯಲ್ಲಿ. ಕ್ರಿಶ್ ಟಕ್ಕನೆ ಒಳಗೆ ಹೋಗಿ ಸ್ಪಂದನ ಹತ್ರ ಹೋಗಿ ಮನಸ್ಸಿನಲ್ಲಿ ಬಂಗಾರ ಅಂದ್ಕೊಂಡ. ಮಲ್ಕೊಳ್ತೀನಿ ಇನ್ನಷ್ಟು ಹೊತ್ತು ಅಂದ್ಲು ಸಣ್ಣದಾಗಿ. ವಿರಾಟ್ ವಂಶಿ ಕಾರ್ತಿಗೆ ಅರ್ಥ ಆಯಿತು ಅಲ್ಲಿ ಏನು ನಡೀತು ಅಂತ. ಕೃಷ್ಣನ್ನು ಸ್ಪಂದನನ್ನ ತಿರುಗಿ ನೋಡ್ತಿದ್ರೆ ಕ್ರಿಶ್ ಕಣ್ಣುಗಳಲ್ಲಿ ನೀರು ಬಂತು. ಸ್ಪಂದನ ಮುಜುಗರದಿಂದ ಕದಲಿದ್ಲು. ಕ್ರಿಶ್ ನಗ್ತಾ ಕಣ್ಣು ಒರೆಸ್ಕೊಂಡ. ಸ್ಪಂದನ ಮತ್ತೆ ನಾರ್ಮಲ್ ಆಗಿ ಮಲ್ಕೊಂಡ್ಳು. ಕ್ರಿಶ್ಗೆ ಆಶ್ಚರ್ಯ ಅನಿಸಿದ್ರೆ ಎಲ್ರಿಗೂ ವಿಚಿತ್ರವಾಗಿ ಅನ್ನಿಸ್ತು. ಕಾರ್ತಿಕ್ ಹೋಗಿ ಸ್ಮಿತಾಳನ್ನು ಎಬ್ಬಿಸ್ದ. ಮತ್ನಲ್ಲಿ ಕಣ್ತೆರೆದ್ಲು. ಒಬ್ಬರು ಕದಲ್ತಿದ್ದಂತೆ ಎಲ್ಲರೂ ಕದಲಿದ್ರು. ಒಬ್ಬೊಬ್ಬರಾಗಿ ಎದ್ದು ಕೂತರು. ಸ್ಪಂದನ ಎದ್ದು ಕೂತು ಸುತ್ತಲೂ ನೋಡಿದ್ಲು. ಎದುರುಗಡೆ ಎಲ್ಲರೂ ತಮ್ಮನ್ನೇ ನೋಡ್ತಿದ್ದಾರೆ. ಬಾಯ್ರಿಂದ ನೋಡಿದ್ಲು. ಕ್ರಿಶ್ ಹೋಗಿ ಸ್ಪಂದನಾಳನ್ನು ಎದೆಗಪ್ಕೊಂಡ. ಇಬ್ಬರಿಗೂ ಮನಸ್ಸು ಭಾರವಾಗಿದೆ. ಯಾಕೋ ಗೊತ್ತಿಲ್ಲ, ಸೈಲೆಂಟ್ ಆಗಿದ್ದಾರೆ ಇಬ್ಬರು. ಅವರನ್ನು ಹಾಗೆ ಬಿಟ್ಟು ಎಲ್ಲರೂ ಹೋದರು. ಸ್ಪಂದನ ಕೈಗಳು ನಡಕ್ತಿವೆ. ಕ್ರಿಶ್ ಸ್ಪಂದನ ಕೈಗಳು ಹಿಡಿದು ತನ್ನ ಸುತ್ತಲೂ ಹಾಕ್ಕೊಂಡ. ಸ್ಪಂದನ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಳು. 10 ಮಿನಿಟ್ಸ್ ನಂತರ ಕ್ರಿಶ್ ಸ್ಪಂದನ ಕಣ್ಣುಗಳ ಮೇಲೆ ಕಿಸ್ ಮಾಡಿ, ಹೋಗಿ ರೆಡಿಯಾಗಿ ಬಂಗಾರ, 10 ಗಂಟೆಗೆ ಪೂಜೆ ಇದೆ ಅಂದ. ಸೈಲೆಂಟಾಗಿ ನೋಡಿ ಹೋದ್ಲು. ಸ್ಪಂದನ ಡೈರೆಕ್ಟಾಗಿ ವಾಶ್ರೂಮ್ಗೆ ಹೋದ್ಲು. ಡ್ರೆಸ್ ತೊಗೊಳ್ದೆ. ಸ್ನಾನ ಮಾಡಿದ ಮೇಲೆ ನೋಡಿಕೊಂಡು, ಅಯ್ಯೋ ಕೃಷ್ಣ, ಬಟ್ಟೆನೇ ಮರೆತುಬಿಟ್ನಲ್ಲಪ್ಪ ಅಂತ ಸ್ವಲ್ಪ ಹೊತ್ತು ಒಳಗಡೆ ನಿಂತುಬಿಟ್ಲು. ಯಾವಾಗಲಾದರೂ ಹೋಗಲೇಬೇಕಲ್ವಾ, ಅವರಿದ್ದಾರಾ ಅಂತ ನೋಡೋಣ ಅಂತ ಡೋರ್ ಓಪನ್ ಮಾಡಿ ತಲೆ ಮಾತ್ರ ಆಚೆ ಹಾಕಿ ನೋಡಿದ್ಲು. ಯಾರೂ ಇಲ್ಲ. ಡೋರ್ ಕಡೆ ನೋಡಿದ್ಲು, ಕ್ಲೋಸ್ ಆಗಿದೆ. ಕೃಷ್ಣ ಯಾರೂ ಇಲ್ಲ. ಫಾಸ್ಟಾಗಿ ಹೋಗೋಣ ಅಂತ ಗಬಗಬನೇ ಹೊರಗೆ ಬಂದ್ಲು. ಕ್ರಿಶ್ ಬಾಲ್ಕನಿಯಲ್ಲಿ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾನೆ. ಸ್ಪಂದನ ಓಡ್ತಾ ಬರೋದು, ಕ್ರಿಶ್ ಬಾಲ್ಕನಿಯಿಂದ ಬರೋದು ಒಂದೇ ಬಾರಿ ಆಯಿತು. ಕ್ರಿಶ್ಗೆ ಡಿಕ್ಕಿ ಹೊಡೆದ್ಲು. ತೇವವಾಗಿರೋದ್ರಿಂದ ಸುತ್ತಲೂ ಹಿಡಿದುಕೊಳ್ಳೋದಕ್ಕೆ ಏನೂ ಸಿಗದೆ ಕ್ರಿಶ್ ಹಿಂದಕ್ಕೆ ಬಿದ್ದರೆ ಕ್ರಿಶ್ ಮೇಲೆ ಸ್ಪಂದನ ಬಿದ್ಲು. ಬಿದ್ದುಬಿಟ್ಟೆ ಯಾವುದಕ್ಕೂ ಡಿಕ್ಕಿ ಹೊಡೆದು ಅಂತ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಳು. ಸ್ಪಂದನ ಹೊರಗೆ ಬರುವಾಗ ಟವಲ್ ಗಟ್ಟಿಯಾಗಿ ಹಿಡ್ಕೊಂಡು ಬಂದಿದ್ಲು. ಕೆಳಗೆ ಬೀಳೋ ಟೈಮ್ನಲ್ಲಿ ಕೈ ಬಿಟ್ಬಿಟ್ಲು. ಕ್ರಿಶ್ ಕೆಳಗೆ ಬಿದ್ದ ತಕ್ಷಣವೇ ಟಕ್ಕನೆ ಕಣ್ಣು ತೆರೆದು ನೋಡಿ, ಕಣ್ಣು ಬಾಯಿ ಎರಡನ್ನೂ ತೆರೆದುಬಿಟ್ಟ. ಸ್ಪಂದನ ಮೆಲ್ಲ ಕಣ್ಣು ಓಪನ್ ಮಾಡಿ ತಲೆ ಮೇಲೆತ್ತು ನೋಡಿದ್ಲು. ಕ್ರಿಶ್ ಬೊಂಬೆಯಂತೆ ಕಣ್ಣು ಬಾಯಿ ತೆರೆದು ನೋಡ್ತಾ ಇದ್ದಾನೆ. ಸ್ಪಂದನ ಕಂಗಾಲಿನಿಂದ ಏಳೋದಕ್ಕೆ ಟ್ರೈ ಮಾಡಿದ್ರು. ತೇವ ಇರೋದ್ರಿಂದ ಏಳೋದಕ್ಕಾಗದೆ ಮತ್ತೆ ಬಿದ್ಲು ಕ್ರಿಶ್ ಮೇಲೆ. ಮೈ ಮೇಲೆ ಟವಲ್ ಇಲ್ಲ ಅನ್ನೋ ವಿಷಯವನ್ನು ಮರೆತುಬಿಟ್ಲು ತಿಕ್ಲು ಹುಡುಗಿ. ಕ್ರಿಶ್ ಸ್ಪಂದನ 2ನೇ ಬಾರಿ ಮೇಲ್ ಬಿದ್ದಾಗ ಪ್ರಜ್ಞೆಗೆ ಬಂದ. ಸಮುದ್ರದ ಅಲೆಗಳಲ್ಲಿ ದಂಡೆ ಕೊಚ್ಕೊಂಡು ಬಂದ ಮೀನಿನಂತೆ ಗಿಲಗಿಲಿನ ಒದ್ದಾಡ್ಬಿಟ್ಟ. ಸ್ಪಂದನ ಅವಸ್ಥೆ ಪಡ್ತಿರೋದು ನೋಡಿ ಸ್ಪಂದನ ಸೊಂಟ ಸುತ್ತಲೂ ಇದ್ದ ಕೈ ತೆಗೆದು ಕಣ್ಣು ಮುಖ ಮುಚ್ಕೊಂಡು ಹೋಗು ಅಂದ.
ಹೇಗೆ ಹೋಗ್ತಾಳೆ? ಕೆಳಗೆ ಬೀಳೋ ಟೈಮ್ನಲ್ಲಿ ಟವಲ್ ಸ್ವಲ್ಪ ಕ್ರಿಶ್ ಕೆಳಗಡೆ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ಈಸಿಯಾಗಿ ಹೇಳಿದ್ರೆ ಬರುವಷ್ಟು ಹಗುರವಾಗಿದ್ರೆ ತಾನೇ ಬರೋದಕ್ಕೆ. ಭಯ, ಅಳು ಬಂದ್ಬಿಡ್ತು. ಅಷ್ಟೇ, ಮಾತೇ ಬರಲಿಲ್ಲ. ಎಷ್ಟೊತ್ತಾದರೂ ಹೇಳ್ದೆ. ಹಾಗೆ ಟ ಅಂತಿದ್ರೆ ಮತ್ತೆ ಕಣ್ಣು ಓಪನ್ ಮಾಡ್ದ. ತಲೆ ಕಟ್ಕೊಂಡಿದ್ದ ಸಣ್ಣ ಟವಲನ್ನು ಎದೆ ಮೇಲೆ ಹಾಕೊಂಡ್ಬಿಟ್ಲು. ಭಯದಿಂದ ನಡುಗೆ ಹೋಗ್ತಿದ್ದಾಳೆ. ಸ್ಪಂದನ ಅಳನ್ನ ಗಟ್ಟಿಯಾಗಿ ಇಟ್ಕೊಂಡು, ಇಟ್ಸ್ ಓಕೆ ಬುಜ್ಜಿ, ನಾನೇ ಅಲ್ವಾ ಬಂಗಾರ ಅಂದ. ಅಳು ತಡ್ಕೊಳ್ಳೋದಕ್ಕಾಗಲಿಲ್ಲ. ಕಣ್ಣುಗಳಿಂದಲೇ ಟವಲ್ ತೋರಿಸಿದ್ಲು. ಕಣ್ಣು ಮುಚ್ಕೊಂಡು ಟವಲ್ ತೆಗೆದುಕೊಟ್ಟು ಎದ್ದು ನಿಂತು, ನಾನು ಪರ್ಸ್ನಲ್ ರೂಮ್ನಲ್ಲಿ ರೆಡಿ ಆಗ್ತೀನಿ ಅಂತ ಹಿಂತಿರುಗಿ ನೋಡಿದೆ ಹೊರ್ಟೋದ. ಸ್ಪಂದನ ಅಲ್ಲೇ ಕೂತ್ಬಿಟ್ಲು ಭಯದಿಂದ. ಕ್ರಿಶ್ ಹೋಗಿದ್ದೆ ಡೈರೆಕ್ಟಾಗಿ ಶವರ್ ಕೆಳಗೆ ನಿಂತ್ಕೊಂಡ. ಮೈಯಲ್ಲಿನ ಕಾವು ಕಡಿಮೆ ಆಗೋದಕ್ಕೆ ಗಂಟೆಗೆ ಮೇಲೆ ಹಿಡೀತು. ಕಣ್ಣು ಮುಚ್ಚಿದ್ರು ತೆರೆದ್ರು ಮಚ್ಚೆಯೇ ಕಾಣಿಸ್ತಿದೆ. ಕಾರ್ತಿಕ್ ಬಂದು ಡೋರ್ ನಾಕ್ ಮಾಡಿ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದಾಗ ಹೊರಗೆ ಬಂದ. ಹಾಗೆ ಒದ್ದೆ ಬಟ್ಟೆಗಳಲ್ಲಿ. ಏನು ಕ್ರಿಶ್, ಇನ್ನೂ ಹೀಗೆ ಇದೆಯಾ ಅಂದ. ನಥಿಂಗ್, ಬರ್ತಿದ್ದೀನಿ 10 ನಿಮಿಷ ಅಂತಂದ ಗಂಭೀರವಾಗಿ. ಕ್ರಿಶ್ ಹೋದ. 5 ಮಿನಿಟ್ಸ್ಗೆ ಟವಲ್ ಸುತ್ಕೊಂಡು ಎದ್ದು ನಿಧಾನವಾಗಿ ಸೀರೆ ತಗೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು. ಮೆರೂನ್ ಕಲರ್ ಸೀರೆ ಉಟ್ಕೊಂಡ್ಲು. ಸ್ಮಿತಾ, ಸ್ವಾತಿ ಬಂದು ಡೋರ್ ಡಬ ಡಬಾ ಅಂತ ತರ್ತಿದ್ರೆ ಹೋಗಿ ಓಪನ್ ಮಾಡಿ ದಾರಿ ಕೊಟ್ಲು ಒಳಗಡೆ ಬರೋದಕ್ಕೆ. ಏನು ಸ್ಪಂದನ ಇದು, ಇನ್ನೂ ಹೀಗೆ ಇದೆಯಾ, ನಡಿ ಅಂತ ಎಳ್ಕೊಂಡು ಹೋಗಿ ಡ್ರೆಸ್ಸಿಂಗ್ ರೂಮ್ ಮುಂಭಾಗ ಕೂರಿಸಿ ಹೇರ್ ಡ್ರೈ ಮಾಡಿ ಜ್ಯುವೆಲರೀಸ್ ಎಲ್ಲ ಹಾಕಿ ಮೇಕಪ್ ಹಾಕ್ತಿದ್ರೆ ಒಪ್ಕೊಳ್ಳಿಲ್ಲ. ಕಣ್ಣಿಗೆ ಕಾಡಿಗೆ ಹಚ್ಚಿ ಬೊಟ್ಟಿಟ್ಕೊಂಡ್ಲು ಅಷ್ಟೇ. ಜುಟ್ಟು ನೀಟಾಗಿ ಹೆಣ್ಕೊಂಡು ರೆಡಿ ಆದ್ಲು. ಓಕೆ ನಡಿ ಅಂದರು ಇಬ್ಬರು. ಕೆಳಗೆ ಹೋದ್ಲು. ಸುಮಾ ಮಲ್ಲಿಗೆ ಹೂ ತಂದು ಕೊಟ್ಟರು. ಸ್ಪಂದನ ಸಂತೋಷ ಪಟ್ಕೊಳ್ತಾ ತಗೊಂಡು 4 ಮೊಳ ಹೂವು ಇಟ್ಕೊಂಡ್ಲು. ಅಂಜಲಿ, ಕ್ರಿಶಿನೂ ಬರಲಿಲ್ಲ ನೋಡಿ ಅಂತಂದರು. ಸ್ಪಂದನ ಕಂಗಾಲಿನಿಂದ ತಲೆ ಕೆಳಗೆ ತಗ್ಗಿಸ್ಕೊಂಡು ಕೈಗಳನ್ನ ಹೊಸಕೊಳ್ತಾ ಕೂತ್ಲು. ಸ್ವಾತಿ, ಏನೇ ಸ್ಪಂದನ ಅಂದ್ಲು. ಏನಿಲ್ಲ ಅನ್ನುವಂತೆ ತಲೆ ಅಡ್ಡವಾಗಿ ಆಡಿಸಿದ್ಲು. ಕಾರ್ತಿಕ್ ಬಂದು 10 ಮಿನಿಟ್ಸ್ ಅಂದ. ಹಾಲಿನ ಕಡೆ ನೋಡಿದ್ಲು. ಯಾರೋ ತುಂಬ ಜನರಿದ್ದಾರೆ. ಎಲ್ಲರನ್ನೂ ನೋಡಿ ಹೋಗಿ ಸೈಲೆಂಟಾಗಿ ಕೂತ್ಲು ಸೋಫಾದಲ್ಲಿ. ಕ್ರಿಶ್ ಬಂದ. ಬೆಳಿಗ್ಗೆ ಮಿಂಚು ಹೋಗ್ತಿದ್ದಾನೆ. ಸ್ಪಂದನ ಕಷ್ಟಪಟ್ಟು ಮುಖ ತಿರುಗಿಸ್ಕೊಂಡ್ಲು. ಎಲ್ಲರೂ ಇದ್ದಾರೆ ಅಂತ ನೋಡಬೇಕನ್ನೋ ಆಸೆಯನ್ನು ಬಲವಂತವಾಗಿ ತಡ್ಕೊಂಡು ಕೂತ್ಲು. ಕಷ್ಟಪಟ್ಟು ಗಂಡನ್ನ ನೋಡ್ತಾ ಇರಬೇಕಂದ್ರೆ ಎಷ್ಟೋ ಇಷ್ಟ. ಇವಾಗ ಈ ರೀತಿ ಮಿಂಚ್ತಿದ್ದಾನೆ. ಬೇಡ ಬೇಡ ಅಂತ ಕೊಡತ್ಲೆ ಓರೆಗಣ್ಣಿನಿಂದ ನೋಡ್ತಿದ್ದಾಳೆ ಅವನ್ನ. ಪುರೋಹಿತರು ಕರೆದು ಕ್ರಿಶ್ ಹೋದ ಮುಂಚಿತವಾಗಿ. ಪವಿತ್ರ ಬಂದು, ಜಾಸ್ತಿ ನೋಡ್ಬೇಡ, ಎಲ್ಲರೂ ಇದ್ದಾರೆ ಅಂದ್ಲು ಸಣ್ಣದಾಗಿ. ಸೈಲೆಂಟಾಗಿ ತಲೆ ತಗ್ಗಿಸ್ಕೊಂಡು ಕೂತ್ಲು. ಆಹಾ, ಜಾಸ್ತಿ ನುಲಿಬೇಡ, ಚೆನ್ನಾಗಿರಲ್ಲ ಅಂತ ಗೇಲಿ ಮಾಡಿದ್ಲು. ಹೊಟ್ಟೆ ಕಿಚ್ಚು ನಿನಗೆ ಅನ್ನುವಂತ ನೋಡಿದ್ಲು. ಅಣ್ಣ ನೋಡಿಯೇ ಉರ್ಕೊಳ್ಬೇಕು ಅಂದ್ಲು ಪವಿತ್ರ. ಸ್ವಾತಿ ಬಂದು, ನಿಮ್ಮ ಗುಸುಗುಸು ಮುಗಿದ್ರೆ ಸ್ಪಂದನ ಹೋಗ್ತಾಳೆ ಅಂದ್ಲು. ಸಾರಿ ಮೇಡಮ್ ಅಂದ್ಲು ಪವಿತ್ರ. ಮೇಡಮ್ ಅಲ್ಲ, ಸ್ವಾತಿ ಅಂದ್ಲು. ಅಂದ್ಲು ಪವಿತ್ರ ಭಯದಿಂದ. ಹರ್ಷ ಬಂದ. ಸ್ಪಂದನ ನಡಿ ಅಂತ. ಕ್ರಿಶ್ ಪಕ್ಕದಲ್ಲಿ ಕೂತ್ಲು ಮಣೆಗಳ ಮೇಲೆ. ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾ ಪೂಜೆ ಫಿನಿಶ್ ಮಾಡಿದ್ರು. ಪುರೋಹಿತರು ತಾಳಿ ಕಟ್ಟೋದಕ್ಕೆ ಹೇಳಿದ್ರು. ಕಟ್ಟ. ಹಣೆ ಮೇಲೆ ಕುಂಕುಮವನ್ನು ಇಟ್ಟ. ಮತ್ತೆ ಕೂತ. ಅಂಜಲಿ, ಕ್ರಿಶ್ ಕಪ್ಪು ಮಣಿ ಹಾಕು ಅಂದರು. ಸ್ಪೆಷಲಾಗಿ ಸೆಲೆಕ್ಟ್ ಮಾಡಿ ಮಾಡಿಸಿದ ಕಪ್ಪು ಮಣಿ, ಡೈಮಂಡ್ ಡಾಲರ್ ಇರೋದು. ಒಂದು ಹಾರ್ಟ್ ಒಳಗಡೆ ಇನ್ನೊಂದು ಸಣ್ಣ ಹಾರ್ಟ್. ಅದಕ್ಕೆ ಕೆ ಅನ್ನೋ ಲೆಟರ್. ತುಂಬ ಚೆನ್ನಾಗಿದೆ. ಹಾಕ್ತಾ. ಪುರೋಹಿತರು ಕ್ರಿಶ್ ಕಾಲುಗಳಿಗೆ ನಮಸ್ಕಾರ ಮಾಡೋದಕ್ಕೆ ಹೇಳಿದ್ರು. ಅವಳು ಹಾಗೆ ಮಾಡಿದ್ಲು. ಸ್ಪಂದನ ಸೈಲೆಂಟಾಗಿ ಕೂತಿದ್ದಾಳೆ. ಪೂಜೆ ಮುಗಿದ ಮೇಲೆ ಎಲ್ರಿಗೂ ನೈವೇದ್ಯ ಹಂಚೋದಕ್ಕೆ ಹೇಳಿದ್ರು. ಪವಿತ್ರ, ಸ್ಮಿತಾ, ಸ್ವಾತಿ ಮಾಡಿದ್ರು. ಸ್ಪಂದನ ಅಂಜಲಿ ಜೊತೆ ಮಾತಾಡ್ತಿದ್ದಾಳೆ. ಕ್ರಿಶ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಸ್ಪಂದನ ಪಕ್ಕದಲ್ಲಿ ಕೂತಾಗ ಕ್ರಿಶ್ ಕೂತ ತಕ್ಷಣವೇ ಬಂದಿದ್ದ ಲೇಡೀಸ್ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಭಯದಿಂದ ಸ್ಪಂದನ ಕೂಡ ಎದ್ದು ನಿಂತರು. ಎಲ್ಲರೂ ಬಿಕ್ ಅಂತ ಕ್ರಿಶ್ನ ನೋಡಿದ್ರು. ಚುರುಕಾಗಿ ನೋಡ್ದ, ಟಕ್ಕನೆ ಕೂತ್ಕೊಂಡ್ಬಿಟ್ರು. ಏನಾಯಿತು ಅಂತ ಅರ್ಥವಾಗದೆ ಸ್ಪಂದನ ಕೂಡ ಕೂತ್ಕೊಂಡ್ಬಿಟ್ಲು. ಪವಿತ್ರಾಗ ಅರ್ಥ ಆಯಿತು. ಸ್ಮಿತಾಳನ್ನು ನೋಡಿ ಸನ್ನೆ ಮಾಡಿದ್ಲು. ಅಂಜಲಿ, ಅಮ್ಮ ಸ್ಪಂದನ ಅಂದರು. ಹಾಂ ಅಂತ ಎದ್ದು ಸ್ಪೀಡಾಗಿ ಹೋದ್ಲು. ಸ್ಪಂದನ ಹೋಗ್ತಿದ್ದಂತೆ ಎಲ್ಲರೂ ಎದ್ದು ನಿಂತ್ಕೊಂಡ್ರು ಭಯದಿಂದ ಕ್ರಿಶ್ ಮುಂದೆ. ಕ್ರಿಶ್, ಕಾರ್ತಿಕ್ ಹೊರಗಡೆ ಓಟೋದ್ರು. ಸ್ಮಿತಾಗೆ ಸನ್ನೆ ಮಾಡಿ. ಸ್ಮಿತಾ ಎಲ್ಲರೂ ಕೂರೋದು ಕೇಳಿ ಸಣ್ಣದಾಗಿ, ನಿಮ್ಗೆ ಗೊತ್ತಿದೆ ಅಲ್ವಾ ಸ್ಪಂದನ ಅಂತ ಹೇಳಿದ್ಲು. ಎಲ್ಲರೂ ಗೊತ್ತು ಅಂದರು. ಮೆಲ್ಲಗೆ ಅಂದ್ಲು ಸ್ಮಿತಾ. ಎಲ್ಲರೂ ಗೊತ್ತು ಅಂದರು. ಕ್ರಿಶ್ ಸರ್ ಲಾಸ್ಟ್ ವೀಕ್ ವೆಡ್ನೆಸ್ಡೇ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ಲು. ಏನೋ ಅಂದರು ಎಲ್ಲರೂ ಆಶ್ಚರ್ಯದಿಂದ. ಅಂದ್ಲು ಈ ಬಾರಿ ಗಟ್ಟಿಯಾಗಿ. ಎಲ್ಲರೂ ಬೆರಗಾಗಿ ಹೋಗ್ಬಿಟ್ರು.
ಕ್ರಿಸ್ ಸರ್ ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಟೆಂಪಲ್ನಲ್ಲಿ. ವೆಡ್ನೆಸ್ಡೇ ನಡೀತು. ಈ ದಿನ ತಾಳಿ ಬದಲಾಯಿಸಿದ್ದಾರೆ. ಕ್ರಿಶ್ಗೆ ಸ್ಪಂದನ ಹಾಗೆ ಅರಿಶಿನ ದಾರದಿಂದ ಇರೋದು ಇಷ್ಟ ಇಲ್ಲ. ನಿಮಗೆ ಗೊತ್ತಿದೆ ಅಲ್ವಾ ಅವ್ರ ಕೋಪ. ಅದಕ್ಕೆ 16 ದಿನಗಳ ಹಬ್ಬವನ್ನ ಈ ದಿನವೇ ಮಾಡಬೇಕಾಯ್ತು. ಇಲ್ಲಿ ನಡೆದದ್ದು ಇಲ್ಲಿ ಮರೆತು ಬಿಡಬೇಕು. ಆಫೀಸ್ವರೆಗೆ ಹೋಯ್ತೋ ನಿಮ್ಮ ಪ್ರಾಣಗಳಿಗೆ ನಾನು ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಂಬೋ ನಿಮ್ಮನ್ನು ಮಾತ್ರವೇ ಕರೆದಿದ್ದೀನಿ. ರಿಯಾ ಕೂಡ ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ಲು ಅಂತ ಹೇಳಿದ್ಲು ಸ್ಮಿತಾ. ಸ್ಪಂದನ ಅಯ್ಯೋ ಕೃಷ್ಣ ಮರೆತುಬಿಟ್ಟೆ ಅಂತ ಹಿರಿಯಣ್ಣ ಕಾಫಿ ತರ್ತೀನಿ ಅಂದ್ಲು. ಇವಾಗ ಅವೇನು ಬೇಡ, ಕ್ಯಾಟ್ರಿಂಗ್ ಬಂದಿದೆ, ಅವರು ಸರ್ವ್ ಮಾಡ್ತಾರೆ, ನೀನು ಕೂತ್ಕೋಬಾ ಅಂತಂದರು. ಸರಿ ಜ್ಯೂಸ್ ತರ್ತೀನಿ ಅಂದ್ಲು. ಅಂಜಲಿ ನೀನು ಕೂತ್ಕೋ, ಮುಂಚೆ ಏನು ಬೇಡ ಅಂದರು. ಹಾಂ ಅಂತ ಬುದ್ಧಿವಂತಿಯಂತೆ ತಲೆ ಆಡಿಸಿ ಕೂತ್ಕೊಂಡ್ಳು. ಕ್ರಿಶ್ ನಗ್ತಾ ನೋಡ್ದ. ಇದೇ ಫಸ್ಟ್ ಟೈಮ್ ಕ್ರಿಶು ನಗು ನೋಡ್ತಾ ಇರೋದು. ಎಲ್ಲರೂ ಕಣ್ಣರಳಿಸಿ ನೋಡ್ತಿದ್ದಾರೆ ಕೃಷ್ಣನ. ತುಂಬ ನಿಧಾನವಾಗಿ ನೆಮ್ಮದಿಯಾಗಿ ಮಾತಾಡ್ತಿದ್ದಾನೆ ಕ್ರಿಶ್. ಎಲ್ಲರೂ ಕೃಷ್ಣನ್ನೇ ನೋಡ್ತಾ ಇದ್ದಾರೆ. ಸ್ಪಂದನ ಸುತ್ತಲೂ ಕೂತು ಮಾತಾಡ್ತಿದ್ದಾರೆ. ಸ್ಮಿತಾ ಬಾಗಿನವನ್ನು ಸಿದ್ಧ ಮಾಡಿದ್ಲು. ಎಲ್ರಿಗೂ ಬಾಗಿನ ಕೊಟ್ಲು. ದೊಡ್ಡ ಮೊತ್ತದಲ್ಲಿ ದುಡ್ಡಿಟ್ಟು ಕೊಟ್ಲು. ಅದರಲ್ಲಿ ಏನಿದೆಯೋ ಸ್ಪಂದನ ಗೊತ್ತಿಲ್ಲ, ನೋಡಲಿಲ್ಲ. ಹೇಳಿದ್ದು ಮಾಡ್ತಿದ್ಲು ಅಷ್ಟೇ ಆಕೆ. ವಿರಾಟ್ ಪವಿತ್ರನ ಗಮನಿಸ್ತಿದ್ದಾನೆ. ಯಾರಿಗೂ ಗೊತ್ತಾಗದಾಗೆ ಕ್ರಿಶ್ ಕಂಡಿಡಿದ್ಬಿಟ್ಟ. ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಂಡಿದ್ರು, ಆದರೆ ಕಣ್ಣಿಗೆ ಬಿದ್ದುಬಿಡ್ತು. ವಿರಾಟ್ನನ್ನ ಊಟಿಂದ ನೋಡ್ದ, ತಡಬಡಾಯಿಸ್ದ. ಕೆಲಸ ಇದೆ ಅಂತ ಹೇಳಿ ಕಾಲು ಕಿತ್ಬಿಟ್ಟ. ಕ್ರಿಶ್ ಪವಿತ್ರಳನ್ನ ನೋಡ್ದ. ನಿಜಕ್ಕೂ ಕೆಲಸ. ಸ್ಪಂದನ ತಪ್ಪಿನೇನು ಲೆಕ್ಕಿಸ್ಕೊಳ್ಳಿಲ್ಲ. ನೋಡೋಣ ಅಂದ್ಕೊಂಡ ಮನಸ್ಸಿನಲ್ಲೇ. ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗಿದು ಹೋದ್ವು. ಲಂಚ್ ಮಾಡಿ ಎಲ್ಲರೂ ಹೊರಟೋದ್ರು. ಮನೆಯವ್ರು ಮಾತ್ರ ತಿನ್ನಬೇಕು. ಅಷ್ಟರಲ್ಲೇ ಟೈಮ್ 2 ಆಗ್ತಿದೆ. ಮಾರ್ನಿಂಗ್ ಕೂಡ ಯಾರೂ ತಿನ್ನಲಿಲ್ಲ. ಅಂಜಲಿ ಎಲ್ಲರೂ ಬನ್ನಿ ಫಸ್ಟ್ ಅಂತ ಕೂಗಿದ್ರು. ತಿನ್ನೋದಕ್ಕೆ ಎಲ್ಲರೂ ಕೂತರು. ಸ್ಪಂದನ ಪವಿತ್ರ ಪಕ್ಕದಲ್ಲಿ ಕೂತ್ಲು. ಒಂದು ಕಡೆ ಸ್ಪಂದನ, ಇನ್ನೊಂದು ಕಡೆ ಹರ್ಷ. ಕ್ರಿಶ್ ಎದುರುಗಡೆ ಇದ್ದರೆ ಸ್ವಲ್ಪ ಮುಜುಗರ ಪಟ್ಟರು ಪವಿತ್ರ, ಹರ್ಷ. ಕಣ್ಗಳಿಂದಲೇ ಪರವಾಗಿಲ್ಲ ಅಂತಂದರು. 40 ಥರದ ಅಡುಗೆಗಳಿದ್ವು ಅಲ್ಲಿ. ಎಲ್ಲವೂ ವೆಜಿಟೇರಿಯನ್ ಅಡುಗೆಗಳೇ. ಸ್ಪಂದನ ನಿಜಕ್ಕೂ ವೆಜಿಟೇಬಲ್ಸ್ ಇರೋ ಐಟಮ್ಸ್ ಏನನ್ನೂ ತಿನ್ನಲಿಲ್ಲ. ಸ್ವಲ್ಪ ರಸಮ್, ರೈಸು, ಮೊಸರನ್ನ ತಿಂದು ಓಟೋದ್ಲು. ವೆಜಿಟೇಬಲ್ಸ್ ತಿಂದಿದ್ರೆ ಹೇಗೆ ಅಂದ್ಕೊಂಡ ಕ್ರಿಶ್ ಡೌಟ್ನಿಂದ ನೋಡ್ದ. ನಿಜವಾಗಿ ತಿನ್ನಲ್ವಾ ಅಂತ. ಕ್ರಿಶ್ ಡೌಟ್ ಅರ್ಥ ಆಯಿತು ಏನೋ. ಅವಳು ಅಷ್ಟೇ ಸರ್ ತಿನ್ನೋದು ಅಂದ ಹರ್ಷ್. ಯಾಕೆ ಅಂತ ಕೇಳ್ದ. ಪವಿತ್ರ ಕೈ ಹಿಡ್ಕೊಂಡು ಹೇಳಬೇಡ ಅಂತ. ಕ್ರಿಶ್ ವಿರಾಟ್ ಇಬ್ಬರು ನೋಡಿಬಿಟ್ರು ಪವಿತ್ರಾಗಿ ಮಾಡಿದ್ದನ್ನು. ವಿರಾಟ್ ಬಂದು ಪವಿತ್ರಳನ್ನು ಎಳ್ಕೊಂಡು ಹೊಟ್ಟೋದ. ಪವಿತ್ರ ಜೊತೆ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡಿದ್ರು. ಎಳ್ಕೊಂಡು ಹೋಗ್ತಿದ್ರೆ ಬೊಂಬೆ ಅಂತ ಹೋದ್ಲು. ಗೆಸ್ಟ್ ರೂಮ್ ಕರ್ಕೊಂಡು ಹೋಗಿ 2 ಮಿನಿಟ್ಸ್ ನಂತರ ವಿರಾಟ್ ಮಾತ್ರ ಬಂದ. ಹರ್ಷ ಭಯದಿಂದ ನೋಡ್ತಿದ್ದಾನೆ. ಸ್ಮಿತಾ ಸ್ಪಂದನನ ಕರ್ಕೊಂಡು ರೂಮ್ಗೆ ಹೋದ್ಲು. ಸ್ಪಂದನ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕಂತ. ಹರ್ಷನ ನೋಡಿ ಇನ್ನೊಂದು ಸಲ ಸ್ಪಂದನ ವಿಷಯದಲ್ಲಿ ಅಡ್ಡ ಬಂದರೆ ಕೊಂದು ಹಾಕ್ತೀನಿ ಅಂದ ಕಾರ್ತಿಕ್ ಕೋಪದಿಂದ. ಹರ್ಷ ಏನೂ ಹೇಳಷ್ಟೇ ಸೈಲೆಂಟ್ ಆಗಿರುವಂಥ ವಂಶಿ ಹರ್ಷನ ನೋಡಿ ನೀನು ಹೇಳುವಂಥ ವಂಶಿ. ಅವ್ರ ಮನೆಯಲ್ಲಿ ಅವನ್ನೇ ತಿನ್ನಬೇಕು. ತಾನು ಕೇವಲ ಅಡುಗೆ ಮಾಡಿಡೋದಷ್ಟೇ. ತನ್ನ ಪ್ರಾಣ ಹೋದರೆ ಆಸ್ತಿ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಪ್ರಾಣ ಇರಲಿ ಅಂತ ಊಟನ ಹಾಕ್ತಾರೆ. ರಾತ್ರಿ ಹೊತ್ತು ತಿಂತಾಳೆ ಅಷ್ಟೇ. ಅದು ಕೂಡ ಎಲ್ಲರೂ ತಿಂದು ಮಿಕ್ಕಿದ ಊಟ ತಿನ್ನಬೇಕು. ನನ್ನ ಹತ್ರ ಬಂದಾಗ ನಾನು ಕೊಟ್ಟರು ತಿಂತಿರಲಿಲ್ಲ. ಯಾಕೆ ತಿನ್ನಲ್ಲ ಅಂದರೆ ಒಂದು ವೇಳೆ ರುಚಿ ಚೆನ್ನಾಗಿದ್ದು ಮತ್ತೆ ತಿನ್ನಬೇಕು ಅಂತ ಅನಿಸಿದ್ರೆ ಕಷ್ಟ ಅಲ್ವಾ ಅಣ್ಣ ಅಂತ ಬಿರಿಯಾನಿ ಮಾತ್ರ ಇಷ್ಟಪಟ್ಟು ತಿಂತಾಳೆ. ಬೇರೆಯವು ಹೇಗಿರುತ್ತೆ ಅಂತ ಕೂಡ ಅವಳಿಗೆ ಗೊತ್ತಿಲ್ಲ ಅಂತಂದ ಅಳ್ತಾ. ಪ್ರಾಣ ಉಳಿಸ್ಕೋಬೇಕು ಅಂತ ತಿಂತಾಳಷ್ಟೇ. ಕ್ರಿಶ್, ವಂಶಿ, ಕಾರ್ತಿಕ್ ಎಲ್ಲರೂ ಹೊಟ್ಟೆಲಂತೂ ಕಲಿಸ್ದಾಗೋಯ್ತು. ಕ್ರಿಶ್ ಮಾತ್ರ ಕಣ್ಣು ಮುಚ್ಕೊಂಡು ಸೈಲೆಂಟಾಗಿ ಕೂತಿದ್ದಾನೆ. ಅಂಜಲಿ ಅವ್ರ ಕಣ್ಣೀರಿನಿಂದ ನೆನ್ನೆಯಿಂದ ಮೊಸರನ್ನ ಮಾತ್ರ ತಿಂತಿದ್ರೆ ತುಂಬ ಸಲ ಕೇಳಿದೆ ಯಾಕೆ ಬೇರೆ ತಿಂತಿಲ್ಲ ಅಂತ. ಮೊಸರು ಚೆನ್ನಾಗಿದೆ ಅಂತ ಹೇಳಿದ್ಲು, ಯಾವುದನ್ನು ಹೇಳಲಿಲ್ಲ ಅಂದರು ಅಳ್ತಾ. ಇಷ್ಟರಲ್ಲಿ ಸ್ಪಂದನ ಸ್ಮಿತಾ ಬಂದರು. ಸ್ಪಂದನ ಚೂಡಿದಾರ್ ಹಾಕೊಂಡು ಬಂದ್ಲು. ಕ್ರಿಶ್ ನಾರ್ಮಲಾಗಿ ಸ್ಪಂದನ ನೋಡ್ದ. ಸ್ಪಂದನ ಮುಜುಗರದಿಂದ ಡ್ರೆಸ್ ಹಿಡಿದು ಒಸಗ್ತಾ ನಿಂತಳು. ಹರ್ಷ ಸ್ಪಂದನ ನೋಡಿ ಏನಮ್ಮ ಸ್ಪಂದನ ಅಂದ. ಸುತ್ತಲೂ ನೋಡಿದ್ಲು. ಪವಿತ್ರ ರೂಮ್ನಲ್ಲಿದ್ದಾಳೆ ಅಂದ. ಅಂದ್ಲು. ಕ್ರಿಶ್ ಪಕ್ಕದಲ್ಲಿ ಇರೋದಕ್ಕಾಗದೆ ಓಟೋದ್ಲಲ್ಲಿಂದ. ವಿರಾಟ್ ಬಂದ. ಪವಿತ್ರನ ರೂಮ್ನಲ್ಲಿ ಲಾಕ್ ಮಾಡಿ. ಕ್ರಿಶ್ ಗೊತ್ತು ಸ್ಪಂದನಳ ಮುಜುಗರ. ಏನಾಯ್ತೋ ಬಂಗಾರಾಗೆ ಅಂದ. ನಥಿಂಗ್ ಅಂದ ಕ್ರಿಶ್. ಕ್ರಿಶ್ ವಿರಾಟ್ನ ನೋಡ್ದ. ರೂಮ್ ಓಪನ್ ಮಾಡು ಅಂತ. ವಿರಾಟ್ ಕಣ್ಣು ಹೊಡೆದೋಟೋದ. ಎಲ್ಲೋ ಇನ್ವಾಗ ಸ್ಪಂದನ ಫೋನ್ ರಿಂಗ್ ಆಗ್ತಿರೋ ಆಗಿದೆ. ಸ್ಪಂದನ ಮೊಬೈಲ್ ಎಲ್ಲಿಟ್ಟಿದೆಯಾ, ರಿಂಗ್ ಆಗ್ತಿದೆ ಅಂತ ಕೇಳಿದ್ಲು ಸ್ಮಿತಾ. ಅಯ್ಯೋ ಕೃಷ್ಣ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಅಂದ್ಲು. ಸೋಫಾ ಕೆಳಗೆ ಬಿದ್ದು ಹೋಗಿದೆ. ಅಮ್ಮೋ ₹1,00,000 ಫೋನ್ ಪವಿ, ಇದು ಹೋದ್ರಷ್ಟೇ ಅಂದ್ಲು. ಏನಾಯಿತು ಅಂತ. ಏನಾಗುತ್ತೆ, ಇನ್ನೊಂದು ಫೋನ್ ಬರುತ್ತೆ ಅಂದ್ಲು ಪವಿತ್ರ ನಗ್ತಾ. ₹1,00,000 ಫೋನ್, ಇದು ಹೋದರೆ ಕೊಂದು ಹಾಕ್ತಾರೆ ಅಂದ್ಲು. ಫ್ಲೋನ್ನಲ್ಲಿ ಹಾಕಲ್ಲ ಅಂದ ಕಾರ್ತಿಕ್. ಟಕ್ಕ ನೋಡಿ ತಲೆ ಕೆರ್ಕೊಳ್ತಾ ಪಕ್ಕಕ್ಕೆ ನೋಡಿದ್ಲು. ಅಯ್ಯೋ ಕೃಷ್ಣ ಇವ್ರು ಇಲ್ಲೇ ಇದ್ದಾರೆ, ಏನಾಗುತ್ತೋ ಈ ಮೊಬೈಲ್ಗೆ, ನಿಜಕ್ಕೂ ₹1,00,000. ಅಯ್ಯೋ ಕೃಷ್ಣ ಏನು ನಡೀತಿದ್ಯಪ್ಪ ಇಲ್ಲಿ ಅಂದ್ಕೊಂಡ್ಳು.
ಸರಿ ಯಾರು ನೋಡು ಅಂದ. ನೋಡಿ ಭಯದಿಂದ ಮೊಬೈಲ್ ಬಿಟ್ಬಿಟ್ಲು. ಕಾರ್ತಿಕ್ ಟಕ್ಕನ್ ಮೊಬೈಲ್ ಹಿಡ್ಕೊಂಡು ಮಾತಾಡು ಅಂದ. ಚಿಕ್ಕಮ್ಮ ಅಂದ್ಲು ಭಯದಿಂದ. ಮಾತಾಡು ಅಂದ ಮತ್ತೆ. ರಿಸೀವ್ ಮಾಡಿ ಅಲ್ಲೋ ಅನ್ನೋದ್ರೊಳಗೆ ಎಲ್ಲಿ ಸತ್ತು ಹೋದ್ಯೇ, ಹಾಳಾದವಳೆ, ಮನೆಯಲ್ಲಿಟ್ಟಿದ್ದ ಕೆಲಸ ಹೀಗೆ ಬಿದ್ದಿದೆ, ಮನೆಗೆ ಬೆಂಕಿ ಬಿತ್ತು ಅಂತ ಬೈದ್ಲು. ಕ್ರಿಷ್ಗೆ ಕೋಪದಿಂದ ಮುಷ್ಟಿ ಬಿಗಿತು, ಆದರೆ ರಿಯಾಕ್ಟ್ ಆಗಲಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಬೈದ್ರು. ಸ್ಪಂದನ ಭಯಪಟ್ಟು ಕ್ರಿಷ್ ಹತ್ರ ಬರಲ್ಲ ಅಂತ ಗಟ್ಟಿಯಾಗಿ ಕೈ ಹಿಡ್ಕೊಂಡ. ಅವಳು ಬರಲ್ಲ ಅಂದ್ಲು. ಸ್ಮಿತಾ ಯಾಕೆ ಬರಲ್ಲ, ಆದರೂ ನೀನು ಯಾರೇ ಹೇಳೋದಕ್ಕೆ ಅಂದ್ಲು. ಅವಳು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಮ ಮನೆಗೆ ಕೆಲಸದವಳಲ್ಲ, ನಮ್ಮ ಮನೆ ಮಹಾರಾಣಿ ಅಂದ್ಲು ಸ್ಮಿತಾ. ಆ ದರಿದ್ರವಳನ್ನ ಮಹಾರಾಣಿ ಅಂತೀಯಾ, ಆದರೂ ನೀನು ಯಾರೇ ಅವಳು ಬರಲ್ಲ ಅಂತ ಹೇಳೋದಕ್ಕೆ ಅಂತ ಹುಚ್ಚು ನಾಯಿ ಅಂತೆ ಬೈದ್ಲು. ಆದರೂ ಆ ದರಿದ್ರ ಯಾರೋ ಇದನ್ನು ಮಹಾರಾಣಿ ಅಂತ ನೋಡ್ಕೊಳ್ತಿದ್ದಾನಂತೆ. ಇದ್ರ ಜಾತಕ ಎರಡೂ ದರಿದ್ರ. ಇದೆಲ್ಲಿ ಕಾಲಿಟ್ರೆ ಅದೆಲ್ಲ ಭಸ್ಮ. ಅವನಿಗೆ ಬುದ್ಧಿ ಇಲ್ಲ, 3 ದಿನಗಳಾದರೂ ಇನ್ನೂ ಇಟ್ಕೊಂಡಿದ್ದಾನೆ ಅಂದ್ಲು. ಇನ್ನು ಮೋಚಿಸ್ತಿರ್ಲಿಲ್ವಾ ಅಂತ ಅಸಹ್ಯವಾಗಿ ಮಾತಾಡಿದ್ಲು ಕಲಾವತಿ. ಸ್ಪಂದನ ತಲೆ ತಗ್ಸ್ ಕಣ್ಣು ಮುಚ್ಕೊಂಡು ನಿಂತಳು. ಪವಿತ್ರ ಸ್ಪಂದನ ಹತ್ರ ಬಂದ್ಲು. ಸ್ಪಂದನ ಫೋನ್ ಪವಿತ್ರ ಮುಂಭಾಗ ಇಟ್ಲು. ಆಂಟಿ ಮರ್ಯಾದೆಯಿಂದ ಮಾತಾಡು, ಅವ್ರನ್ನ ಒಂದು ಮಾತಂದ್ರೂ ನಾನು ಸುಮ್ಮನಿರಲ್ಲ. ಆದರೂ ನಿಮ್ಮ ಮನೆಗೆ ಬರಬಾರ್ದು ಅಂತಿದ್ದೀರಲ್ವಾ, ಮತ್ತೆ ಯಾಕೆ ಕರಿತಿದೀಯಾ? ಸ್ಪಂದನ ಗಂಡ ತನ್ನ ಮನೆಯಲ್ಲಿ ಕೆಲಸ ಮಾಡಿದ್ರೆ ಒಪ್ಕೊಳ್ತಾ ಇಲ್ಲ, ನಿಮ್ಮ ಮನೆಗೆ ಬಂದು ಮಾಡೋದಕ್ಕೆ ಹೇಗೆ ಒಪ್ಕೊಂಡ್ಬಿಡ್ತಾನೆ ಅಂದ್ಕೊಂಡಿದ್ಯಾ? ಅವಳನ್ನ ಅಂದಿದ್ದಕ್ಕೆ ಸುಮ್ಮನಿದ್ದಾಳೆ ಅಂತ, ಅವ್ರನ್ನ ಅಂದರೆ ಸುಮ್ಮನಿರ್ತಾಳೆ ಅಂತ ಹೇಗೆ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ಯಾರೋ ಅಂತಿದೆಯಲ್ವಾ, ಮರ್ಯಾದೆ ಎಲ್ಲಿ ಯಾರ ಹತ್ರ ಇಟ್ಟು ಬಂದಿದ್ಯಾ? ಸ್ಪಂದನ ಗಂಡ ಅವರು ಗಂಟ್ಲಲ್ಲಿ ಪ್ರಾಣ ತೆಗೆದುಬಿಡ್ತಾರೆ. ನೀನು ಮದುವೆಯಲ್ಲಿ ಅಂದು ಮಾತು ಸರ್ ಏನೂ ಗೊತ್ತಿಲ್ಲ, ಇಷ್ಟೊತ್ತು ನೀನು ಸತ್ತು ಹೋಗ್ತಿದ್ದೆ. ಇನ್ನೊಂದು ಸಲ ಅವಳಿಗೆ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕೈಲಿದ್ದು ಫೋನ್ ಎಳ್ಕೊಂಡು ನೆಲಕ್ಕೆ ಬಿಸಾಕ್ಬಿಟ್ಲು ಪವಿತ್ರ. ಸ್ಪಂದನ ಓಟೋದ್ಲು ಗಾರ್ಡನ್ಗೆ. ಕ್ರಿಶ್ ಆಶ್ಚರ್ಯದಿಂದ ನೋಡ್ದ. ಸ್ಮಿತಾ ಕಾರ್ತಿಕ್ ಮಾತ್ರ ಶಾಕಾಗಿ ನೋಡಿದ್ರು. ಹರ್ಷ ನಗ್ತಾ ಕೂತಿದ್ದಾನೆ. ವಿರಾಟ್ ಹರ್ಷನ ನೋಡ್ದ, ಏನಾಯ್ತು ಅನ್ನುವಂತೆ. ಸ್ಪಂದನ 15 ವರ್ಷಗಳ ನಂತರ ಎದುರಿಸಿದಾಳೆ ಅವರ ಮನೆಯವ್ರನ್ನ ಅಂದ. ಯಾವಾಗ ಅಂದ ವಂಶಿ. ಇವಾಗಲೇ ಕಾಲ್ನಲ್ಲಿ ಅಂದ. ಮಾತಾಡಿದ ಪವಿತ್ರ ಅಲ್ವಾ? ಸ್ಪಂದನ ಮೊಬೈಲ್ ಪವಿತ್ರ ಹತ್ರ ಇಟ್ಟು ಪವಿತ್ರಾಗಿ ಹೇಳ್ತಿದ್ರೆ ಪವಿತ್ರ ಮಾತಾಡಿದ್ದು ಅಂದ ಹರ್ಷ ನಗ್ತಾ. ಸ್ವಾತಿ ಬಂದು, ಏನು ಸ್ಪಂದನ ಮಾತಾಡಿದ್ಲ, ಯಾವಾಗ? ನಮಗೆ ಕೇಳಿಸ್ಲಿಲ್ಲ. ಕಣ್ಗಳಿಂದಲೇ ಹೇಳ್ತಾಳಷ್ಟೇ, ಅದು ಪವಿತ್ರ ಹಾಗೂ ಅವಳ ಲ್ಯಾಂಗ್ವೇಜ್, ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಂದ. ಕ್ರಿಶ್ ಕೋಪದಿಂದ ಕೂತಿದ್ದಾನೆ. ಕ್ರಿಶ್ ಅಂದ ಹೆಗಲ ಮೇಲೆ ಕೈ ಹಾಕಿ. ಮದುವೆಯಲ್ಲಿ ಏನು ನಡೀತು ಅಂತ ಸ್ಮಿತಾಳನ್ನ ನೋಡ್ದ. ಸ್ವಾತಿಯನ್ನು ನೋಡಿದ್ಲು. ಸ್ವಾತಿ ಹರ್ಷನ್ ನೋಡಿದ್ಲು. ಸ್ವಾತಿಯನ್ನು ಕೋಪದಿಂದ ನೋಡಿ ಒಟ್ಟು ಹೋದ ಹರ್ಷ ಸ್ಪಂದನ ಹತ್ರಕ್ಕೆ. ಸ್ಪೀಕ್ ಔಟ್ ಡ್ಯಾಮಿಟ್ ಅಂತ ಕಿರ್ಚ್ದ. ವಿರಾಟ್ ಬಂದು, ಕ್ರಿಶ್ ಪ್ಲೀಸ್ ಕೂಲ್ ಡೌನ್, ಬಂಗಾರ ಕೇಳಿಸುತ್ತೆ ಅಂದ. ನಂಗೆ ಗೊತ್ತು ಅವಳನ್ನ ಹೇಗೆ ಇಟ್ಕೊಳ್ಬೇಕು ನನ್ನ ಹತ್ರ ಅಂತ ಕಿರ್ಚ್ದ ಕ್ರಿಶ್. ಪವಿತ್ರ ಕಿರ್ಚಾಟ ಕೇಳಿಬಂದು, ಸರ್ ಅಂದ್ಲು. ಏನು ಮುಚ್ಚಿಟ್ಟಿದ್ದೀರಾ ಪವಿತ್ರ ಅಂದ. ಮುಚ್ಚಿಟ್ಟಿಲ್ಲ ಸರ್, ನಿಮಗೆ ಹೇಳಿಲ್ಲ ಅಷ್ಟೇ ಅಂದ್ಲು ಪವಿತ್ರ. ಕೋಪದಿಂದ ನೋಡ್ದ ಕ್ರಿಶ್. ಸರ್ ಪ್ಲೀಸ್ ಭಯ ಆಗ್ತಿದೆ, ಸ್ಪಂದನ ಬಂದರೆ ಕಷ್ಟ ಅಂದ್ಲು. ಹರ್ಷ ಹೋದ ಅಂದ ಕಾರ್ತಿಕ್. ನಾನು ಹರ್ಷಾಗೆ ಮೆಸೇಜ್ ಮಾಡ್ತೀನಿ, ನೀನು ಹೇಳಿ ಪವಿತ್ರ ಅಂದ ಕಾರ್ತಿಕ್. ಆ ದಿನ ಬ್ಯಾಗ್ ತೊಗೊಳ್ದೆ ಆಂಟಿ, ಫೋಟೋ ಮಾತ್ರ ತೊಗೊಂಡು ಬರುವಾಗ ನೀವು ಕಾರ್ತಿಕ್ ಸರ್ ಮತ್ತು ಬೇರೆಯವ್ರ ಜೊತೆ ಮಾತಾಡ್ತಿದ್ದೀರಲ್ವಾ ಅಂತ ವಿರಾಟ್ ಕಡೆ ನೋಡಿ ಮತ್ತೆ ಕೃಷ್ಣ ನೋಡಿ, ಆವಾಗ ಸ್ಮಿತಾ ಮೇಡಮ್ ಜೊತೆ ನೀವೇನಾದರೂ ಅವಳ ಜೊತೆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನನಗೆ ಹೇಳಿ, ನನ್ನ ಹತ್ರ ಒಳ್ಳೆ ಆಫರ್ಗಳಿವೆ, ಗಂಡ ಅಲ್ವಾ ಮೊದಲನೆಯವರು ಅಂತ ಹೇಳಲಾಗದೆ ಸೈಲೆಂಟ್ ಆಗೋದ್ಲು. ವಿರಾಟ್ ರೂಮ್ಗೆ ಎಳ್ಕೊಂಡು ಹೋದ ಪವಿತ್ರಳ ಮುಜುಗರ ಗಮನಿಸಿ, ನಾನು ಬರಲ್ಲ ಬಿಡಿ ಸರ್ ಅಂತ ಕಿರ್ಚಿದ್ಲು ಪವಿತ್ರ. ರೂಮ್ನಲ್ಲಿ ಮಾಡಬೇಕಾಗಿದ್ದನ್ನು ಇಲ್ಲೇ ಮಾಡ್ತೀನಿ ಅಂದ ವಿರಾಟ್ ಪವಿತ್ರ ಜೊತೆ. ಪ್ಲೀಸ್ ಸರ್ ಬಿಡಿ ಅಂತಿದ್ರೆ ಮುಚ್ಚು ಅಂದ ಅಷ್ಟೇ. ಬಾಯಿ ಮೇಲೆ ಕೈ ಹಾಕೊಂಡ್ಬಿಟ್ಲು. ಕ್ರಿಶ್ ಗಂಭೀರವಾಗಿ ಕೂತಿದ್ದಾನೆ. ಕಾರ್ತಿಕ್ ಸ್ಮಿತಾ ಜೊತೆ ಏನು ನಡೀತು ಅಂತ ಮತ್ತೆ ಕೇಳ್ದ. ಪ್ಲೀಸ್ ಕೇಳಬೇಡ ಅಂದ್ಲು. ವಿರಾಟ್ ರೂಮ್ಗೆ ಎಳ್ಕೊಂಡೋಗಿ ಹೇಳಂದ. ಸೈಲೆಂಟ್ ಆಗಿದ್ದಾಳೆ ತಲೆ ತಗ್ಗಿಸ್ಕೊಂಡು. ಸೊಂಟದ ಮೇಲೆ ಕೈ ಹಾಕತ್ರ ಕೇಳ್ಕೊಂಡು, ಹೇಳ್ತೀಯಾ ಆಫ್ಟರ್ನೂನ್ ನಡೆದಿದ್ದು ರಿಪೀಟ್ ಮಾಡ್ಲಾ ಅಂದ. ಪವಿತ್ರ ಕೋಪದಿಂದ, ನಾನು ಹುಡುಗಿ ಆಗೆಲ್ಲ ಹೇಗೆ ಹೇಳ್ತೀರಾ ಅಂಥವುಗಳನ್ನ, ಯಾರಿಗಾದ್ರೂ ಹೇಳೋಕ್ಕಾಗಲ್ಲ, ನನ್ನ ಹತ್ರ ಹೇಳ್ಬೋದಲ್ವಾ? ಸೊಂಟದ ಮೇಲೆ ಹಿಡಿತಾ ಎಚ್ಚಿ, ಏನೇ ಅಂದ. ಬಿಡಿ ನನ್ನ ಅಂತ ಕಿರ್ಚಿದ್ಲು. ಎದೆ ಮೇಲೆ ಕೈ ಹಾಕಿ ಗಟ್ಟಿಯಾಗಿ ಪ್ರೆಸ್ ಮಾಡಿ, ಇವಾಗ ಹೇಳಂದ. ಆಶ್ಚರ್ಯದಿಂದ ನೋಡಿದ್ಲು. ಪೋಲಿ ಫಸ್ಟ್ ಡೇ ಮಾಡ್ಕೊಳ್ಳೋಣ, ಅವಾಗ ಹೇಳ್ತೀಯಾ ಅಂದ ವಿರಾಟ್. ಮಾಡಿದ್ರು ಮಾಡ್ತಾನೆ ಅಂತ ಭಯಪಟ್ಟು ಹೇಳ್ತೀನಿ ಬಿಡಿ ಅಂದ್ಲು. ವಿರಾಟ್ ಬಿಟ್ಟು ಹೇಳು ಅಂದ. ಕಣ್ಣು ಮುಚ್ಕೊಂಡು, ಅವಳ ಜೊತೆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನನಗೆ ಹೇಳಿ, ನನ್ನ ಹತ್ರ ಒಳ್ಳೆ ಆಫರ್ಗಳಿವೆ, ಗಂಡ ಅಲ್ವಾ ಮೊದಲನೇ ಬಾರಿ ಕನ್ಯತ್ವ ಬೇಕು ಅಂದರೆ ಅವನೇ ತೊಗೊಳ್ಳಿ, ಇಲ್ದಿದ್ರೆ ಅವಳ ಕನ್ಯತ್ವವನ್ನು ನಾನು 25 ಲಕ್ಷಕ್ಕೆ ಮಾರಿಬಿಟ್ಟಿದ್ದೆ ಒಂದು ಸಲ, ಅವಳ ದುರಾದೃಷ್ಟ ಇವಳ ಅಣ್ಣ ಮಧ್ಯದಲ್ಲಿ ಬಂದ ಅಂತ ಪವಿತ್ರ ಅಣ್ಣ ತೋರಿಸಿ, ಅವ್ನಿಗೆ ಇಷ್ಟರವರೆಗೆ ಅವಳ ಮೇಲೆ ಮೋಜಿದೆ, ಹೇಗಾದರೂ ಅವಳನ್ನ ಒಪ್ಪಿಸಿ ಅವನ ಹತ್ರ ಕಳಿಸು, ಬೇಕಿದ್ರೆ 30 ಲಕ್ಷಕ್ಕೆ ಆಫರ್ ಮಾತಾಡ್ತಿದ್ದೀನಿ, ಅವನಿಗೆ ಇವಳು ಇಷ್ಟಪಟ್ಟು ಹೋಗಬೇಕು, ಇಲ್ದಿದ್ರೆ ಏನೋ ಒಂದು ಮಾಡಿರ್ತಿದೆ ಇಷ್ಟರವರೆಗೆ, ಒಂದು ಸಲ ಒಪ್ಕೊಂಡ್ಬಿಟ್ರೆ ಸಾಕು, ಸುಖಕ್ಕೆ ಸುಖ, ದುಡ್ಡಿಗೆ ದುಡ್ಡು, ಇನ್ನೇನು ಬೇಕು ಅವಳಿಗೆ? ಆ ಮದುವೆ ಆದವನಿಗೆ ಹೇಳು, ಅರ್ಧ ಹಂಚ್ಕೊಳ್ಳೋಣ ಅಂತ, ಒಪ್ಪಿಸಿ ಅವಳನ್ನ, ನಿಮ್ಮನ್ನು ದುಡ್ಡಿನಲ್ಲಿ ಮುಳುಗಿಸೋ ಸೌಂದರ್ಯ ಅವಳದ್ದು ಅಂತ ಅಸಹ್ಯವಾಗಿ ಮಾತಾಡಿದ್ಲು ಕಲಾವತಿ. ಸ್ಮಿತಾ ಕೋಪದಿಂದ, ಛೀ ಮನುಷ್ಯ ನೀನು, ನಿನ್ನ ಮಗಳಂತವಳ ಜೊತೆ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿದ್ಯಾ ಅಂತ ಕಿರ್ಚಿದ್ಲು. ಮಗಳ ಯಾರು
ಅಂತ ಸ್ಮಿತಾಳನ್ನ ನೋಡಿ, ನಾನು ನಿನ್ನ ಅಪ್ಪನ ಜೊತೆ ಮಲಗಿದ್ದೀನಾ, ಇಲ್ಲ ನಿನ್ನ ತಾಯಿ ನನ್ನ ಗಂಡನ ಜೊತೆ ಮಲಗಿದೆ ಮಗಳಂತೋಳು ಅಂತ ಅಂದ್ಕೊಳ್ಳೋದಕ್ಕೆ? ಮುಂಚೆ ಆ ಲಕ್ಷಣ ಇಲ್ದೋಳ ಜೊತೆ ಏನು ಮಾಡಬೇಕಂತ ಯೋಚಿಸ್ಕೊಳ್ಳಿ ಅಂತ ಎಲ್ಲರನ್ನು ನೋಡಿ ಹೇಳಿ ಸ್ಪಂದನ ಜುಟ್ಟು ಹಿಡಿದು, ನೀನು ಎಂದಿಗಾದರೂ ನನ್ನ ಹತ್ರಕ್ಕೆ ಬರಬೇಕಾದವಳೆ, ನಿನ್ನ ಜೊತೆ ಇದು ಕೂಡ ಅಂತ ಪವಿತ್ರಳನ್ನು ತೋರಿಸಿ ಹೇಳಿದ್ಲು ಕಲಾವತಿ. ಪವಿತ್ರ ಕೋಪದಿಂದ ನೋಡಿ, ಥೂ ಸತ್ತರು ಸಾಯ್ತೀವಾದರೆ ನಿನ್ನ ಹತ್ರಕ್ಕೆ ಬಂದು ಕಾಪಾಡು ಅಂತ ಭಿಕ್ಷೆ ಬೇಡಲ್ಲ ಅಂತ ಹೇಳಿದ್ಲು. ಬರೋನು ಎಂಥವನು, ಅವಾಗ ನಾನೇ ದೇವತೆಯಿಂದ ಕಾಣಿಸ್ತೀನಿ, ಆದರೂ ನೀನು ಅಣ್ಣ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ಅಲ್ವಾ, ಆಗಲೇ ಹೇಳ್ತೀನಿ ನಿಮ್ಮಿಬ್ಬರು ಬದುಕು ದಿನ ಕನಿಷ್ಠ 10 ಜನರ ಕೈ ನಲಗಬೇಕು, ಹಾಗೆ ಜಾರದೇ ಇದ್ದರೆ ನನ್ನ ಹೆಸರು ಕಲಾವತಿನಿ ಅಲ್ಲ ಅಂತ ಕೊಬ್ಬನಿಂದ ಹೇಳಿದ್ಲು ಕಲಾವತಿ. ಇಷ್ಟರಲ್ಲಿ ವಂಶಿ ಬಂದು ಆಯ್ತಾ ಅಂತಂದ. ವಂಶಿ ನೋಡಿ ಆಯಿತು, ಹೊಡೋದು ಕೇಳ್ತಿದ್ದೀನಿ, ನಿಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಿರ್ತಾನಲ್ವಾ ಅಂತ ನಗ್ತಾ ಮಾತಾಡಿಸಿದ್ಲು ಕಲಾವತಿ. ವಂಶಿ ಓಕೆ ಕಮ್ ಅಂತ ಒಟ್ಟು ಹೋಗ್ತಿದ್ರೆ ಜೀವಜ್ಞ ಬಂದ್ಲು. ಅವಳಮ್ಮ ವಂಶಿ ಮೇಲ್ತಳ್ಳಿ ಒಟ್ಟು ಹೋದ್ಲು. ಸ್ಪಂದನ ಸ್ಮಿತಾಳನ್ನ ನೋಡಿ 2 ಕೈಗಳಿಂದ ಮುಗಿದು ಕ್ಷಮಿಸು ಅಂತ ಹತ್ಬಿಟ್ಲು. ಸ್ಪಂದನ ಟೈಮ್ ಆಯ್ತು ನಡಿ ಅಂತಂದು ಸ್ಮಿತಾ. ನಂತರ ಕ್ರಿಶ್ ಸರ್ ಬಂದು ಸ್ಪಂದನನ್ನ ಕರ್ಕೊಂಡು ಬಂದರು ಅಂತ ಹೇಳಿದ್ಲು. ವಿರಾಟ್ ಪವಿತ್ರ ಗಂಟ್ಲು ಹಿಡಿದು, ಯಾಕೆ ಏನೇ ಇದ್ಯಾವುದನ್ನು ನಮ್ಮ ಹತ್ರ ಹೇಳಲಿಲ್ಲ ಅಂತ ಕಿರ್ಸ್ದ. ನೀವು ಯಾರು ನಿಜಕ್ಕೂ, ನಿಮ್ಗೆ ಯಾಕೆ ಹೇಳಬೇಕು, ಆದರೂ ನಮಗಿದು ಹೊಸ್ತೇನಲ್ಲ, ನಾಯಿ ಬೊಗಳ್ತಿದೆ ಅಂತ ಅದನ್ನು ಲೆಕ್ಕಿಸ್ಕೊಳ್ಳದೆ ಇರೋದು ನಮ್ಗೆ ಅಭ್ಯಾಸ ಅಂದು. ವಿರಾಟ್ ಮತ್ತೆ ಹತ್ರಕ್ಕೆ ಬಂದು, ಏನಂದೆ, ನಾನು ಯಾರೋ ಮತ್ತೆ ಎನ್ನೇ ಅಂದ. ಅಂತೀನಿ ಎಷ್ಟು ಸಲ ಬೇಕಾದರೂ ಅಂತೀನಿ, ನೀವ್ಯಾರು ಅಂದ್ಲು. ಪವಿತ್ರನ ಎತ್ತು ಬೆಡ್ ಮೇಲೆ ಹಾಕಿ ಚೂಡಿದಾರ್ ಕಚ್ಚಿ ಹಿಡಿದು ಎಳೆದ. ಒಂದು ಸೈಡ್ ಪೂರ್ತಿ ಅರ್ಧ ಹೋಯ್ತು. ಬಿಡಿ ಏನು ಮಾಡ್ತಿದ್ದೀರಿ ಅಂತ ಕಿರ್ಚಿದ್ಲು. ಯಾರು ಅಂದ್ಯಲೆ, ಅದು ಕೂಡ 4 ಸಲ ಅಂತ ನಾಭಿ ಹತ್ರ ಗಟ್ಟಿಯಾಗಿ ಹಚ್ಬಿಟ್ಟ. ಸರ್ ಪ್ಲೀಸ್ ಬಿಡಿ ಸರ್ ನೋವು ಅಂದ್ಲು. ಇನ್ನೊಂದು ಸಲ ನಾನು ಯಾರು ಅಂತ ಕೇಳಿ ನೋಡು, ಆಗ ತೋರಿಸ್ತೀನಿ ಅಂತ ಹೋಗಿ ಡೋರ್ ಓಪನ್ ಮಾಡಿಕೊಂಡು, ಸಾರಿ ಪವಿ ಬಂಗಾರ ತಪ್ಪೆ, ಆದರೆ ಬೇರೆ ಆಪ್ಷನ್ ಇಲ್ಲ ಅಂದ್ಕೊಳತ್ತು ಹೊರಗೋಟೋದ. ವಿರಾಟ್ ಹಲ್ಲಿನ ಗಾಯಗಳಿಗೆ ನೋವು ಉರಿ ಹೊರಗೆ ಬರಬೇಕು ಅಂದರೆ ಡ್ರೆಸ್ ಇಲ್ಲ, ಅರ್ಧ ಹಾಕಿದ್ದಾನೆ. ಆ ರೂಮ್ನಲ್ಲಿ ಅವಳ ಡ್ರೆಸ್ಗಳಿಲ್ಲ. ಬೆಡ್ಶೀಟ್ ಪೂರ್ತಿಯಾಗಿ ಹೊತ್ಕೊಂಡು ಎಷ್ಟೋ ಹೊತ್ತು ಅತ್ಲೂ ರೂಮ್ನಲ್ಲಿ ಕೂತು. ವಿರಾಟ್ ಕೋಪದಿಂದ ಹೊರಗೆ ಬಂದು ಸ್ಮಿತಾಳನ್ನು ಎಳೆದು ಒಂದೇ ಏಟು ಹೊಡೆದ. ಎಲ್ಲ ಹೇಳ್ತೀಯಲ್ಲೇ, ಏನು ರೋಗ ಬಂದಿತ್ತು ನಿಮ್ಮನ್ನು ಅಷ್ಟೆಲ್ಲ ಮಾತಾಡ್ತಿದ್ರೆ ಹೇಳೋದಕ್ಕೆ, ಇದಕ್ಕೇನಾ ಬಂಗಾರನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಕೇಳ್ದ. ಹೌದು ಅಂದ್ಲು. ಕೃಷ್ಣನ್ನ ನೋಡಿ, ಕೊಂದು ಹಾಕೋ ಇವಳನ್ನ ಅಂದ. ಕ್ರಿಶ್ ವಿರಾಟ್ನನ್ನ ನೋಡ್ದ. ಪವಿತ್ರ ಹೇಳಿದ್ನೆಲ್ಲ ಹೇಳ್ದ. ಸ್ಮಿತಾಳನ್ನು ಕೋಪದಿಂದ ನೋಡ್ದ. ಸಾರಿ ಅಂದ್ಲು. ಏನು ಸ್ಮಿತಾ ಇದು, ನಿಂಗೆ ಹೇಳಬೇಕಾ ಇವೆಲ್ಲ, ನಿಜಕ್ಕೂ ನನ್ನ ಜೊತೆ ಹೇಳಿಲ್ಲ ನೀನು, ಐ ಹೇಟ್ ಯು ಅಂದ ಕೋಪದಿಂದ ಕಾರ್ತಿಕ್. ಏನಂತ ಹೇಳ್ತಾಳೆ, ಅವಳಮ್ಮ ಅಪ್ಪನಿಗೂ ಅಂದಿದ್ದಾಳಲ್ವ, ಅದಕ್ಕೆ ಹೇಳಿರಲ್ಲ, ಯಾಕೆ ಅವಳನ್ನ ಬೈತಿದ್ದೀರಿ ಎಲ್ಲರೂ ಅಂತ ಕೋಪಗೊಂಡ್ರು ಅಂಜಲಿ. ಸ್ವಾತಿ ಪವಿತ್ರ ಎಲ್ಲಿ ಅಂತ ಕೇಳಿದ್ಲು. ಅವಳಿಗೊಂದು ಡ್ರೆಸ್ ತೊಗೊಂಡು ಹೋಗಿ ಅವಳ ಮುಖಕ್ಕೆ ಬಿಸಾಕಿ ಬರ್ತಾಳೆ ಅಂತ ವಿರಾಟ್ ಕೋಪದಿಂದ. ಏನು ಮಾಡಿದೆ ಅಂದ. ನೀನು ಯಾರು ಅಂತ ಕೇಳಿದ್ಲು, ತೋರಿಸಿ ಬಂದೆ ಅಂತ ವಿರಾಟ್ ಆ್ಯಟಿಟ್ಯೂಡಿಂದ ಹೇಳಿದ್ರೆ, ಅಂಜಲಿ ಆಂಟಿ ನೋಡಿ, ಮಾಮ್ ಮನೆ ಕರ್ಕೊಂಡು ಬಂದುಬಿಡ್ತೀನಿ, ಮದುವೆ ಮಾಡಿಬಿಡು ಅಂದ ವಿರಾಟ್. ಏನು ಮಾತಾಡ್ತಿದ್ಯೋ, ಮನೆ ಕರ್ಕೊಂಡು ಬರೋದು ಅಂದರೆ ಮದುವೆ ಮಾಡ್ತೀನಿ ಅವಾಗ ಕರ್ಕೊಂಡು ಬಾ ಅಷ್ಟೇ, ಆದರೆ ಇವಾಗ ಬೇಡ ಅಂದರು ಅಂಜಲಿ ಅವರು. ಹಾಗಾದರೆ ಮದುವೆ ಆದಮೇಲೆ ಅವಳ ಜೊತೆ ಒಂದೇ ಬಾರಿಗೆ ಬರ್ತೀನಿ, ಅಲ್ಲಿವರೆಗೆ ಇಲ್ಲೇ ಇರ್ತೀನಿ, ಇಲ್ಲಿದ್ರೆ ಗೆಸ್ಟ್ ಹೌಸ್ನಲ್ಲಿ ಇರ್ತೀನಿ ಅಂದ ವಿರಾಟ್. ನನಗೆ ಎಲ್ಲಿ ಸಿಕ್ಕಿದ್ರು, ನೀವು 4 ಜನರ ಥರ ಕೊಂದು ಹಾಕ್ತಿದ್ದೀರಿ ಅಂದರು ಅವರು. ಮತ್ತು ಪವಿ ಅಂತ ಕೇಳಿದ್ಲು ಸ್ವಾತಿ. ಬರ್ತಾಳೆ ಅಂದ. ತಪ್ಪು ಅಂದ್ಲು ಸ್ವಾತಿ. ಆದರೂ ಪರವಾಗಿಲ್ಲ ಅಂದ ವಿರಾಟ್. ಕ್ರಿಶ್ ಜೊತೆ ಸೇರಿ ಎಲ್ಲರೂ ಒಂದೇ ಥರ ತಯಾರಾಗಿದ್ದಾರೆ ಎಂದರು ಅಂಜಲಿ ಅವರು ಕೃಷ್ಣನ್ನ ತೋರಿಸ್ತಾ. ಇವಾಗ ನಿನ್ನ ಗಲಾಟೆ ಏನು ಅಂದ ಕಿರಿಕಿರಿಯಿಂದ ಕ್ರಿಶ್. ಅವನು ಹೇಳಿದ ಕೇಳಿದೆಯಲ್ಲ ಅಂದರು ಅವರು. ಪವಿತ್ರ ಸ್ಪಂದನ ಥರ ಭಯಪಡೋ ಹುಡುಗಿ ಅಲ್ಲ ಆಂಟಿ, ಅವಳಿಗೆ ಒಳ್ಳೆಯದು ಕೆಟ್ಟದ್ದೆಲ್ಲ ಗೊತ್ತು. ಅರ್ಶನನ್ನ ನೋಡ್ತಾ ಇದ್ದೀರಲ್ವ, ಮಾತಾಡೋಣ ಅಂದ ಕ್ರಿಶ್. ನಾನು ಆ ಹುಡುಗಿಯನ್ನು ಬೇಡ ಅಂತಿಲ್ಲ ಕ್ರಿಶ್, ಇವನನ್ನು ಆ ಹುಡುಗಿಯಿಂದ ದೂರ ಇರೋದು ಕೇಳು. ಮದುವೆ ಆದಮೇಲೆ ಇವನ ಜೊತೆ ಅಲ್ವ ಇರ್ತಾಳೆ, ಅದು ಅಲ್ಲದೆ ಆ ಹುಡುಗಿ ಅಂತ ಹುಡುಗಿ ಅಲ್ಲ, ಮದುವೆ ಆಗದೆ ಅವಸರ ಪಡೋ ಹುಡುಗಿ ಅಲ್ಲ, ಆದರೆ ಇವನೇ ಅಂದರು ಆಂಟಿ ವಿರಾಟ್ನನ್ನು ಕೋಪದಿಂದ ನೋಡ್ತಾ. ಪರವಾಗಿಲ್ಲ ಬಿಡು, ಮಕ್ಕಳನ್ನ ಇಟ್ಕೊಂಡು ಮದುವೆ ಮಾಡ್ಕೊಳ್ತೀನಿ ಅಷ್ಟೇ ಅಲ್ವಾ ಕ್ರಿಶ್ ಅಂತ ವಿರಾಟ್. ಭಯಪಡಿಸ್ಬೇಡ ಅವಳನ್ನ ಅಂತಂದ ಕ್ರಿಶ್. ಅವಳಿಗೆ ಆಫ್ಟರ್ನೂನ್ ಹೇಳಿದೆ ಕ್ರಿಶ್, ಆದರೂ ಮತ್ತೆ ನೀನು ಯಾರು ಅಂತ ಕೇಳಿದ್ಲಿ, ಎಷ್ಟು ಕೊಬ್ಬವಳಿಗೆ ಅಂದ ವಿರಾಟ್ ಅಲ್ಲಿ ಕಡಿತಾ. ನಿಜವೇ ಅಲ್ವಾ, ಅದರಲ್ಲಿ ತಪ್ಪೇನಿದೆ, ಯಾರು ನೀನು, ಅವಳಿಗೆ ಏನಾಗಬೇಕು ಅಂದ್ಲು ಸ್ಮಿತಾ. ಒಳಗಡೆ ಹೋಗಿ ಕೇಳಿ ಹೇಳ್ತಾಳೆ ಏನಾಗ್ತೀನಿ ಅಂತ. ಅದು ಹತ್ತಿರ ಕಣ್ಣಿಂದ ಒಂದು ಹನಿ ಹೊರಗೆ ಬಂದರೂ ಸೇಮ್ ರಿಪೀಟ್ ಮಾಡ್ತೀನಿ ಅಂತ ಹೇಳು. ಇನ್ನು ಇಲ್ಲೇ ಇದೆಯಲ್ಲೇ, ಹೋಗು ಅಂದ ಕಿರ್ಚಿದ. ಹಂದಿ, ನಾನು ಹೋಗಲ್ಲ, ಹೇಗೆ ಹೊಡೆದೆ ನೋಡು ಅಂದ್ಲು. ಹೊಡೆಯೋದಲ್ಲೇ ಕೊಂದು ಹಾಕ್ತೀನಿ ನಿನ್ನ ಅಂದ ವಂಶಿ. ಬಾರೋ ಬಾ ಕೊಲ್ಲು ಅಂತ ಸ್ಮಿತಾ ಗಲಾಟೆಗೆ ಹೋದ್ಲು. ಸ್ಮಿತಾ ಅಂದ ಕ್ರಿಶ್. ಸೈಲೆಂಟ್ ಆಗೋದ್ಲು. ಹೋಗೇ ಅಂತ ಕಿರ್ಚ್ದ ವಿರಾಟ್. ಕ್ರಿಶ್ ವಿರಾಟ್ ಕಾರ್ತಿಕ್ ವಂಶಿಯನ್ನು ನೋಡಿ ದೃಷ್ಟಿ ಬಿಗ್ದ. ಕ್ರಿಶ್ ಪ್ಲ್ಯಾನ್ ಕಂಟಿನ್ಯೂ ಮಾಡೋಣ, ಅಮೌಂಟ್ ಈಸ್ ನಾಟ್ ಎ ಮ್ಯಾಟರ್. ಈ ಕಲಾವತಿ ಇವರಿಗೆ ಎಂಥ ಗತಿ ಕಾಣಿಸ್ಬೇಕು ಅಂದ್ಕೊಂಡಿದ್ದಾಳೋ ಅದೇ ಗತಿ ಅವ್ರಿಗೆ ಸಿಗಬೇಕು ಅಂತ ವಿರಾಟ್. ತಪ್ಪು, ಹೆಣ್ಮಗು ಅಂದರು ಆಂಟಿ. ಯಾರು ಹೆಣ್ಮಗು, ದಿನಕ್ಕೊಬ್ಬನ ಜೊತೆ ತಿರುಗ್ತಾಳೆ ಕಲಾವತಿ, 45 ವರ್ಷ ಅದನ್ನೇ ಮಾಡ್ತಿದ್ದಾಳೆ ಅವಳು. ಜೀನ್ಸ್, ಚೂಡಿದಾರ್ಸ್, ಸ್ಯಾರೀಸ್ ಅಂತ ದಿನಕ್ಕೊಂಥರ ರೆಡಿಯಾಗಿ ಡೈಲಿ ನೈಟ್ ಹೋಗ್ತಾಳೆ ಅಂತ ಅಂದರು.
ಕತೆ ಮುಂದುವರಿಯಬೇಕು ಅಂದರೆ ಪ್ರತಿಲಿಪಿಲಿ ಹೋಗಿ ಎಲ್ಲರೂ ಫಾಲೋ ಮಾಡಿದ್ರೆ ಮಾತ್ರ ಈ ಕತೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.